ಜೆಜೆ ನಗರದಲ್ಲಿ 2 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ತಗೊಂಡಿದ್ದಾರೆ. ಠಾಣೆ ಮುಂದೆ ಜಮಾವಣೆಗೊಳ್ಳುತ್ತಾ ಇರುವಂತಹ ಜನರ ಗುಂಪು, ಹೆಜ್ಜೆ ಹೆಜ್ಜೆಗೂ ಗಸ್ತು ತಿರುಗ್ತಾ ಇರುವಂತಹ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳಬಹುದು. ಅದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪೊಲೀಸರಿಂದ ಎಲ್ಲ ರೀತಿಯ ಕ್ರಮಗಳು ಕೂಡ ಆಗಿದೆ. ಹೌದು, ಪ್ರತಿಭಟನೆ ಮಾಡೋದು, ಆಗಿರುವಂತಹ ಘಟನೆಯನ್ನು ಖಂಡಿಸೋದು ಎಲ್ಲರ ಹಕ್ಕು. ಆದರೆ ಅದು ಮಿತಿಮೀರಿ ಹೋದರೆ, ಪರಿಸ್ಥಿತಿ ಕೈತಪ್ಪಿ ಹೋದರೆ ಅನ್ನೋ ಆತಂಕ ಕೂಡ ಇದೆ. ಹಾಗಾಗಿನೇ ಇಷ್ಟು ಬಿಗಿ ಭದ್ರತೆಯನ್ನು ಪೊಲೀಸ್ ಠಾಣೆಯ ಮುಂದೆ ಪೊಲೀಸರು ಕೈಗೊಂಡಿದ್ದಾರೆ. ಅನ್ಯ ಕೋಮಿನವರು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಓಂ ಶಕ್ತಿ ಮಾಲಾಧಾರಿಗಳ ಆರೋಪ. ಏಕಾಏಕಿ ಕಲ್ಲು ತೂರಾಟ ಆಗಿದೆ. ರಾತ್ರಿ 8:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಪೊಲೀಸರು ಯಾವ ರೀತಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಅಂತ? ಏನು ಓಂ ಶಕ್ತಿ ದಾರಿಗಳು ಏನು ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಕಲ್ಲು ತೂರಾಟವನ್ನು ನಡೆಸಿ 21 ವರ್ಷದ ಯುವತಿಯ ತಲೆಗೆ ಗಾಯವಾದ ನಂತರದಲ್ಲಿ ಇಲ್ಲಿ ಉದ್ರಿಕ್ತ ವಾತಾವರಣ ಈಗ ಸೃಷ್ಟಿಯಾಗಿರುವಂತದ್ದು. ಜೆಜೆನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಈಗ ಇಲ್ಲಿಯ ಸ್ಥಳೀಯರು ಮತ್ತು ಮೆರವಣಿಗೆ ಹೋಗ್ತಿದ್ದಂತ ಓಂ ಶಕ್ತಿ ದಾರಿಗಳೇನಿದ್ರೆ ಅವರೆಲ್ಲ ಕೂಡ ಠಾಣೆಯ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಹಲವು ಸಲ ಈ ರೀತಿಯಂತ ಒಂದು ಘಟನೆಗಳು ನಡೆದಿದೆ. ಸೊ ಆದ್ರೂ ಕೂಡ ಯಾವುದೇ ರೀತಿಯಂತ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಅವರು ನಾವು ಶಾಂತಿಯುತವಾಗಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಅಲ್ಲದೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಕಿದಂತ ಬ್ಯಾನರ್ ಗಳನ್ನ ಕೂಡ ಹರಿದು ಹಾಕಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಇಲ್ಲಿಯ ಪ್ರತಿಭಟನಾಕಾರರು ಮಾಡ್ತಿರುವಂತದ್ದು. ಸದ್ಯ ಪೊಲೀಸರು ಜೆಜೆನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಮತ್ತು 2 ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಈಗಾಗಲೇ ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಅವರು ಮತ್ತು ಬ್ಯಾಟರಾಯನಪುರ ಸಬ್ ಡಿವಿಷನ್ ಎಸಿಪಿ ಆಗಿರ್ತಕ್ಕಂಥ ಏನು ಭರತ್ ರೆಡ್ಡಿ ಅವರು ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಯತೀಶ್ ಡಿಸಿಪಿ ಅವರು ಕೂಡ ಈಗ ಸ್ಥಳದಲ್ಲಿ ಇದ್ದು ಪೊಲೀಸ್ ಠಾಣೆ ಒಳಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತು ಗಸ್ತು ತಿರುಗೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಭದ್ರತೆಯನ್ನು ವಹಿಸಿಕೊಂಡಿದ್ದಾರೆ. ಸ್ಥಳೀಯ ಠಾಣೆಗಳೇನಿದ್ದಾರೆ ಎಲ್ಲ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳನ್ನ ಇಲ್ಲಿಗೆ ನಿಯೋಜನೆ ಮಾಡಿಕೊಂಡಿರುವಂತದ್ದು ಮತ್ತು ಠಾಣೆ ಮುಂಭಾಗದಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿಕೊಂಡು ಭದ್ರತೆಯನ್ನು ಈಗಾಗಲೇ ವಹಿಸಿಕೊಂಡಿರುವಂತದ್ದು. ಇಲ್ಲಿಯ ಸ್ಥಳೀಯರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಸಲ ಈ ರೀತಿಯಂತ ಘಟನೆಗಳು ನಡೆದಿದೆ. ಇವತ್ತು ಏಕಾಏಕಿ ಒಂದು ಕಡೆಯಿಂದ ನಮಗೆ ಕಲ್ಲು ಬಂದು ತಲೆಗೆ ಬಿದ್ದಿರುವಂತದ್ದು. ಬಟ್ ಯಾರು ಹೊಡೆದಿದ್ದು ಅನ್ನುವಂಥದ್ದು ನಮಗೆ ಅಸ್ಪಷ್ಟವಾಗಿದೆ. ಬಟ್ ಯಾರು ಹೊಡೆದಿದ್ದಾರೆ ಅವ್ರನ್ನ ಖಂಡಿತವಾಗ್ಲೂ ಕೂಡ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಇಲ್ಲಿಯ ಪ್ರತಿಭಟನಾಕಾರರು ಮಾಡ್ತಿರುವಂತದ್ದು. ಮಧುಶ್ರೀ, ವಿಕಾಸ್ ಹಾಗೆ ಸಂಪರ್ಕದಲ್ಲಿರಿ, ಮಾಹಿತಿಯನ್ನು ಪಡಿತೀನಿ. ಜೆಜೆನಗರ ಪೊಲೀಸ್ ಠಾಣೆಯ ಮುಂದೆಯೇ ಪ್ರತಿಭಟನೆಗೆ ಕುಳಿತಿದ್ದಾರೆ ಸ್ಥಳೀಯರು. ಜೆಜೆನಗರ ಪೊಲೀಸ್ ಠಾಣೆಗೆ ಡಿಸಿಪಿ ಎನ್ ಯತೀಶ್ ಅವರು ಭೇಟಿ ನೀಡಿದ್ದಾರೆ. ಎನ್ ಯತೀಶ್ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ. ಪ್ರತಿಭಟನಾಕಾರರ ಮನವೊಲಿಸುತ್ತಿದ್ದಾರೆ ಡಿಸಿಪಿ ಯತೀಶ್ ಅವರು. ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ, ಅಲ್ಲಿನ ಸ್ಥಳೀಯರು ಓಂ ಶಕ್ತಿ ಮಾಲಾಧಾರಿಗಳೆಲ್ಲರೂ ಕೂಡ ಅಲ್ಲೇ ಜಮಾಯಿಸಿದ್ದಾರೆ. ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇದೇನು ಮೊದಲಲ್ಲ, ಈ ಹಿಂದೆಯೂ ಕೂಡ ಅನೇಕ ಬಾರಿ ಇದೇ ರೀತಿಯಾಗಿ ಘಟನೆಗಳು ನಡೆದಿದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಮಾತ್ರವಲ್ಲ, ಅಯ್ಯಪ್ಪ ಸ್ವಾಮಿ ಬ್ಯಾನರ್ ಹಾಕಿದ್ರೆ ಅಲ್ಲಿಗೂ ಕೂಡ ಕಿಡಿಗೇಡಿಗಳು ಕಲ್ಲು ಹೊಡಿತಾರೆ, ಅದನ್ನು ಹರಿದು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಎಲ್ಲಿದೆ ನ್ಯಾಯ ಅಂತ ಇಲ್ಲಿ ಪ್ರತಿಭಟನಾ ನಿರತರು ಕೇಳ್ತಿದ್ದಾರೆ. ವಿಕಾಸ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ವಿಕಾಸ್, ಸ್ಥಳಕ್ಕೆ ಡಿಸಿಪಿ ಅವರು ಕೂಡ ಬಂದಿದ್ದಾರೆ. ಹೇಗ್ ನಡೀತಾ ಇದೆ ಅಲ್ಲಿ ಮನವೊಲಿಸುವಂತಹ ಪ್ರಯತ್ನ?
ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಮನವೊಲಿಸುವಂತ ಕೆಲಸವನ್ನ ಡಿಸಿಪಿ ಯತೀಶ್ವರ್ ಆಗಿರ್ಬೋದು, ಎಸಿಪಿ ಭರತ್ ರೆಡ್ಡಿ ಅವರು ಆಗಿರ್ಬೋದು ಮತ್ತು ಇಲ್ಲಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕೂಡ ಅವರನ್ನ ಮನವೊಲಿಸುವಂತ ಮತ್ತು ಯಾರು ಕಲ್ಲು ಹೊಡೆದಿದ್ದಾರೆ, ಎಲ್ಲಿಂದ ಕಲ್ಲು ಬಂತು ಆ ಒಂದು ಸ್ಥಳದಲ್ಲಿ ಪರಿಶೀಲನೆ ಮತ್ತು ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡುವ ಮುಖಾಂತರವಾಗಿ ನಾವು ಆರೋಪಿಯನ್ನ ಖಂಡಿತವಾಗ್ಲೂ ಕೂಡ ಬಂಧಿಸ್ತೀವಿ. ಠಾಣಾ ಮುಂಭಾಗದಲ್ಲಿ ರಸ್ತೆಯನ್ನ ಜಾಮ್ ಮಾಡಿಕೊಂಡು ಪ್ರತಿಭಟನೆಯನ್ನ ಮಾಡಬೇಡಿ, ನಿಮಗೆ ನ್ಯಾಯವನ್ನ ನಾವು ಕೊಡಿಸ್ತೀವಿ, ಪ್ರತಿಭಟನೆಯನ್ನ ನಿಲ್ಲಿಸಿ ಅಂತಕ್ಕಂಥ ಒಂದು ಮನವೊಲಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಆದ್ರೆ ಹಲವು ಬಾರಿ ಇದೇ ರೀತಿಯಾದ ಘಟನೆಗಳು ನಡೀತಾ ಇದ್ರು ಕೂಡ ನೀವು ಯಾವುದೇ ರೀತಿಯಂತ ಕ್ರಮವನ್ನ ಕೈಗೊಳ್ತಿಲ್ಲ. ನಾವು ಹಿಂದೂಗಳಾಗಿದ್ದು ಕೆಲವು ಮೆರವಣಿಗೆಗಳು ಅಥವಾ ಅಯ್ಯಪ್ಪ ಸ್ವಾಮಿಯ ಒಂದು ಎಲ್ಲಾದ್ರೂ ಒಂದ್ ಕಡೆ ನಾವು ಹಾಕಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಬ್ಯಾನರ್ಸ್ ಗಳನ್ನ ಹರಿಯುವಂತದ್ದು, ಈ ರೀತಿಯಂತ ಒಂದು ಕೃತ್ಯವನ್ನ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಕಠಿಣವಾದಂತ ಒಂದು ಶಿಕ್ಷೆಯನ್ನ ನೀವು ವಿಧಿಸಬೇಕಾಗತ್ತೆ, ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಸೊ ನಾವು ಈ ಒಂದು ಪ್ರಕರಣದಲ್ಲಿ ಕಲ್ಲು ಹೊಡೆದಂತ ಆರೋಪಿಯನ್ನ ಅರೆಸ್ಟ್ ಮಾಡುವವರೆಗೂ ಕೂಡ ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಠಾಣೆಯ ಮುಂಭಾಗದಲ್ಲಿ ಈಗ ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾರೆ. ಒಂದಷ್ಟು ಮನವೊಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಒಂದಷ್ಟು ಹಿಂದೂ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಜಾಯಿನ್ ಆಗ್ತಿರೋದ್ರಿಂದಾಗಿ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಇನ್ನಷ್ಟು ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಅವ್ರನ್ನು ಕೂಡ ಮುಖಂಡರನ್ನು ಕೂಡ ಏನು ಡಿಸಿಪಿ ಅವರು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅವರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಯಾರು ಹೊಡೆದಿರುವುದು ಗೊತ್ತಾಗಬೇಕಾಗತ್ತೆ. ಅಂದ್ರೆ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸುಮಾರು 8-10 ಸುಮಾರಿಗೆ ನಡೆದಿರೋದ್ರಿಂದಾಗಿ ಅಲ್ಲಿಯ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಗಳಲ್ಲಿ ಏನಾದ್ರು ಕ್ಯಾಪ್ಚರ್ ಆಗಿದೆಯಾ ಅಥವಾ ಎಲ್ಲಿಂದ ಕಲ್ಲು ಬಂದಿದೆ ಅದರ ಜಾಡನ್ನು ಹಿಡಿದು ಈಗಾಗಲೇ 2 ತಂಡಗಳನ್ನ ಮಾಡಿಕೊಂಡು ಪೊಲೀಸರು ಈಗಾಗಲೇ ಆ ಗಲ್ಲಿಯಲ್ಲಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು ಮತ್ತು ಹಲವರು ಮೊಬೈಲ್ ನಲ್ಲಿ ವಿಡಿಯೋಗಳನ್ನು ಕೂಡ ತೆಗೆದುಕೊಳ್ತಾ ಇದ್ರು. ಅದರಲ್ಲೂ ಕೂಡ ಒಂದಷ್ಟು ವಿಡಿಯೋಗಳಲ್ಲಿ ಅದು ಕ್ಯಾಪ್ಚರ್ ಆಗಿದೆ ಅಂತ ಹೇಳಿ ಮಾಹಿತಿ ಕೂಡ ಇರುವಂತದ್ದು. ಅಂತ ವಿಡಿಯೋಗಳು ಏನಾದ್ರು ಸಿಕ್ಕರೆ ಅದನ್ನು ಕೂಡ ಪರಿಶೀಲನೆಗೆ ಮುಂದಾಗ್ತಿದ್ದಾರೆ. ಸದ್ಯ KSRP ತುಕಡಿಗಳು, ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಡಿಸಿಪಿ, ಎಸಿಪಿ ಎಲ್ಲರೂ ಕೂಡ ಜೆಜೆನಗರ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಮನ್ನ ಹೂಡಿದ್ದು ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಮತ್ತು ಪ್ರತಿಭಟನಾಕಾರರು ಉದ್ರಿಕ್ತತೆಯನ್ನು ತೋರಿಸಬಾರದು ಅನ್ನೋ ಕಾರಣದಲ್ಲಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಮಧುಶ್ರೀ. ಓಕೆ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಡಿಸಿಪಿ ಸ್ಥಳಕ್ಕಾಗಮಿಸಿ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಗಮನಿಸ್ತಾ ಇದ್ದೀರಿ. ಆದರೂ ಕೂಡ ಸ್ಥಳೀಯರು ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಡಿಸಿಪಿ ಅವರಿಗೆ ವಿವರಿಸ್ತಿದ್ದಾರೆ. ಅಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಇದ್ದಾರೆ. ಇದೇನು 1 ಸಲ ಅಲ್ಲ, 2 ಸಲ ಅಲ್ಲ, ಪದೇ ಪದೇ ಆಗ್ತಾನೇ ಇದೆ. ಎಷ್ಟು ಸಲ ಅಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ? ಇವತ್ತು ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಡಿಸಿಪಿ ಅವರಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರದು ಅಂತ ಹೇಳಿ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. ಅಲ್ಲಿ ಮನವೊಲಿಸಿ ಅವರನ್ನ ಠಾಣೆಯ ಮುಂಭಾಗದಿಂದ ಕಳಿಸುವಂತಹ ಕೆಲಸಗಳು ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಯಶಸ್ಸು ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.